ನಮಸ್ತೆ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಸಂಗೀತದ ಮಹತ್ವದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಲು ಇಷ್ಟಪಡ್ತೇನೆ. ಸಂಗೀತವು ಯಾಕೆ ಬೇಕು, ಯಾರಿಗೆ ಬೇಕು ಹಾಗೂ ಯಾವಾಗ ಇದು ಬಹಳ ಸಹಾಯವನ್ನು ಉಂಟು ಮಾಡ್ತದೆ. ಯಾಕೆ ಬೇಕು ಅಂತಂದರೆ ಇದು ಒಂದು ಸ್ಟ್ರೆಸ್ ಬಸ್ಟರ್ ಆಗಿ ಹೆಲ್ಪ್ ಮಾಡ್ತದೆ. ನಾವು ಬಹಳ ಒತ್ತಡದಿಂದ ಕೂಡಿದರೆ ಇದು ಒತ್ತಡವನ್ನು ಕಡಿಮೆ ಮಾಡುವಂಥ ಒಂದು ಸಾಧನವಾಗಿದೆ. ಯಾರಿಗೆ ಬೇಕು ಅಂತಂದರೆ ಇದು ಎಲ್ರಿಗೂ ಬೇಕು. ಶಿಶುವಿನಿಂದ ಹಿಡಿದು ಮುದುಕರವರೆಗೆ. ಇದರಲ್ಲಿ ಒಂದು ಸಂಸ್ಕೃತದಲ್ಲಿ ಒಂದು ನಾಣ್ಣುಡಿ ಇದೆ, ಶಿಶುರ್ವೇತಿ ಪಶುರ್ವೇತಿ ವೇತಿಗಾನ ರಸಂಗಣಿ ಅಂತ. ಇದು ಶಿಶುವಿನಿಂದ ಹಿಡಿದು ಮುದುಕರವರೆಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೆ, ಗಿಡ ಮರಗಳಿಗೆ ಹಲವಾರು ಸಹಾಯವನ್ನು ಉಂಟು ಮಾಡ್ತದೆ. ಹಾಗಾಗಿ ಸಂಗೀತವು ಹಲವಾರು ವಿಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಸಹಾಯವನ್ನು ಉಂಟು ಮಾಡ್ತದೆ. ಮಕ್ಕಳಲ್ಲಿ ನಾವು ಹಲವಾರು ಒತ್ತಡಗಳನ್ನು ನಾವು ನೋಡ್ತೇವೆ ಇತ್ತೀಚಿನ ದಿನಗಳಲ್ಲಿ. ಈ ಒತ್ತಡದಿಂದ ಆಚೆ ಬರಲಿಕ್ಕೆ ಅವರಿಗೆ ಹೇಗೆ ಸಹಾಯ ಮಾಡೋದು? ಒಂದು, ಅವರು ಸಂಗೀತವನ್ನು ಕೇಳಬೇಕು, ಇಲ್ಲ ಹಾಡಬೇಕು. ಎರಡರಲ್ಲಿ ಯಾವುದಾದ್ರು ಒಂದನ್ನು ಮಾಡಿದರೆ ಅವರಿಗೆ ಸಕಾರಾತ್ಮಕವಾದ ಒಂದು ಶಕ್ತಿಯು ದೊರೆತಂತಾಗ್ತದೆ ಹಾಗೂ ಅವರು ಒತ್ತಡದಿಂದ ಮುಕ್ತರಾಗ್ಬೋದು. ಮತ್ತು ಅವರಿಗೆ ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್ ಬಹಳ ಇದರಿಂದ, ಈ ಸಂಗೀತದಿಂದ ಬಹಳವಾಗಿ ಏಕಾಗ್ರತೆಯನ್ನು ಅವರು ಪಡಿಬೋದು. ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಯಾವುದಾದ್ರೂ ಅವರು ಕಲಿತ್ರೆ ಅವರಿಗೆ ಬಹಳ ಸಹಾಯವಾಗ್ತದೆ. ಶಾಸ್ತ್ರೀಯ ಸಂಗೀತವನ್ನು ತಗೊಂಡ್ರೆ ಅವರಿಗೆ ಸರಳ ವರಸೆ ಇದೆ, ಪಂಚಮ ಸ್ಥಾಯಿ, ಹೆಚ್ಚು ಸ್ಥಾಯಿ, ತಗ್ಗು ಸ್ಥಾಯಿ, ಅಲಂಕಾರಗಳು, ದಾಟು ವರಸೆಗಳು, ಜಂಟಿ ವರಸೆಗಳು, ಹೀಗೆ ವಿಧವಾಗಿ ಇವೆ. ಕೃತಿಗಳು, ಕೀರ್ತನೆಗಳು, ವಚನಗಳು, ವರ್ಣಗಳು, ಈ ಥರ ಇವೆ. ಹಾಗಾಗಿ ಇವರು ಇದನ್ನು ಕಲಿಯೋದ್ರಿಂದ ದಿನ ಕಲಿತಾ ಹೋಗೋದ್ರಿಂದ ಅವರಿಗೆ ಬಹಳ ಸಹಾಯವಾಗ್ತದೆ. ಅವರು ಸ್ಟ್ರೆಸ್ಸಿಂದ ಆಚೆ ಬರಲಿಕ್ಕೆ ಬಹಳ ಸಹಾಯವನ್ನು ಉಂಟು ಮಾಡ್ತದೆ. ಹೀಗಾಗಿ ನಾನು ಮುಂಬರುವ ವಿಡಿಯೋಗಳಲ್ಲಿ ಇದರ ಬಗ್ಗೆ ಹಲವಾರು ವಿಚಾರಗಳನ್ನು ಹೇಳ್ತಾ ಹೋಗ್ತಾ ಇರ್ತೇನೆ. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಸಹಾಯವಾಗುತ್ತೋ ಅವರಿಗೆ ಶೇರ್ ಮಾಡಿ. ನೋಟಿಫಿಕೇಷನ್ ಬರಬೇಕಿದ್ರೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ.